ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಕಳೆದ ವಿಡಿಯೋದಲ್ಲಿ ನಿಮಗೆ ಜ್ಯೋತಿಪುರದಲ್ಲಿರುವಂತಹ ಹಳ್ಳಿಕಾರ್ ಎತ್ತುಗಳ ಪರಿಚಯ ಮಾಡಿಕೊಟ್ಟಿದ್ದೆ. ಹಾಗೆ ಇವರ ಒಂದು ದಾಳಿಂಬೆ ತೋಟ ಇದೆ ಅಂತ ಕೂಡ ನಿಮಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಇವರ ಒಂದು ದಾಳಿಂಬೆ ತೋಟವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ದಾಳಿಂಬೆ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಗಿಡದಲ್ಲೂ ಕೂಡ. ಇನ್ನು 1.5 ತಿಂಗಳು 2 ತಿಂಗಳು ಆಯಿತು ಅಂತಂದರೆ ಇನ್ನೂ ತುಂಬ ಸೈಜ್ ದೊಡ್ಡದಾಗಿ ಬರುತ್ತೆ. ಪ್ರತಿಯೊಂದು ಗಿಡದಲ್ಲೂ ಕೂಡ ತುಂಬಿದೆ ಫಸಲು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ಈ ದಾಳಿಂಬೆ ಬೆಳೆಯ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ನಿಮಗೆ ಈ ವಿಡಿಯೋ ಕ್ಲಾರಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ದಾಳಿಂಬೆ ಬೆಳೆಯ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ನೀವು ತಿಳ್ಕೊಳ್ಬೋದು ಅಂತಲೇ ಹೇಳ್ತೀನಿ. ಸೊ ಹಾಗಾದರೆ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಸರ್, ನಿಮ್ಮ ಹಳ್ಳಿಕಾರ್ ಎತ್ತುಗಳನ್ನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ವಿ, ತುಂಬ ಇಷ್ಟಪಟ್ಟಿದ್ದಾರೆ ಜನ ಎಲ್ಲ. ಸೊ ಈಗ ಇಲ್ಲಿ ದಾಳಿಂಬೆ ತೋಟಕ್ಕೆ ಬಂದಿದ್ದೀವಿ. ಸೊ ಎಷ್ಟು ಎಕರೆನಲ್ಲಿದೆ ಸರ್? ಈಗ ಇದು 1 ಎಕರೆಲ್ಲಿದೆ. 1 ಎಕರೆನಲ್ಲಿ ದಾಳಿಂಬೆ ಹಾಕಿದ್ದೀರಾ? ಸ್ಟಾರ್ಟಿಂಗ್ ಹಾಕಿರೋದು 1 ಎಕರೆ. ಎಷ್ಟು ದಿನಗಳಾಯ್ತು ಸರ್ ದಾಳಿಂಬೆ ಸಸಿಗಳನ್ನು ನೆಟ್ಟು ನೀವು? ಆಯ್ತು ಮೇಡಮ್, ಇದು 5ನೇ ವರ್ಷ. 5ನೇ ವರ್ಷ. ಸೊ 5 ವರ್ಷದಿಂದ ಕೂಡ ನೀವು ಫಸಲು ತೆಗಿತಾ ಇದ್ದೀರಾ? ಇಲ್ಲ ಮೇಡಮ್, ಸ್ಟಾರ್ಟಿಂಗ್ 2 ವರ್ಷ ಫಸಲು ಬರಲ್ಲ, ಗಿಡ ಡೆವಲಪ್ಮೆಂಟ್ ಮಾಡಬೇಕು, ಆಮೇಲೆ ಫಸಲು ಬರುತ್ತೆ. ಸೊ ಎಷ್ಟು ವರ್ಷ ತಗೊಳುತ್ತೆ ಸರ್? ಮೇಡಮ್, ನಾವು ಮೇಂಟೈನ್ ಮಾಡ್ದಂಗೆಲ್ಲ ಇದಕ್ಕೆ ಮೇನ್ ಪ್ರಾಬ್ಲಮ್ಮು ವೈರಸ್. ಆ ವೈರಸ್ ಅನ್ನೋದನ್ನ ಮೇಂಟೈನ್ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ಔಷಧಿ ತುಂಬ ಹೊಡಿಬೇಕಾಗುತ್ತೆ. ಔಷಧಿ ಹೊಡ್ಕೊಂಡು ಆಯುರ್ವೇದಿಕ್ ಗೊಬ್ಬರ ಹಾಕ್ಕೊಂಡು, ಮಾಮೂಲಿ ನಾವು ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿಬಿಟ್ಟು ಎಲ್ಲ ಆರ್ಗಾನಿಕ್ ಹಾಕಬೇಕು. ಇಲ್ಲಾಂದ್ರೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಮೇನ್ ಮೇಡಮ್, ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ವೈರಸ್ ಒಂದೇ. ವೈರಸ್ ಬಂದರೆ 3 ವರ್ಷಕ್ಕೂ ಕಿತ್ತಾಕಬೇಕಾಗುತ್ತೆ, 2 ವರ್ಷಕ್ಕೂ ಕಿತ್ತಾಕಬೇಕಾಗುತ್ತೆ. ವೈರಸ್ ಇಲ್ಲ ಅಂದ್ರೆ ಒಂದು 10-15 ವರ್ಷ ಅಂತೂ ಇದ್ದೇ ಇರುತ್ತೆ. ವರ್ಷ ವರ್ಷ ಫಸಲು ಬರ್ತಾ ಇರುತ್ತೆ. ಬರುತ್ತೆ. ಇಯರ್ಲಿ ಎಷ್ಟು ಕ್ರಾಪ್ ಸರ್ ಇದು? ಒಂದೇ ಕ್ರಾಪ್ ಮೇಡಮ್. ಸೊ ಯಾವ ಸೀಸನ್ ಅಲ್ಲಿ ಬರುತ್ತೆ ಜಾಸ್ತಿ ಇದು? ಮೇಡಮ್, ಇದು ಇವಾಗ ಗೌರಿ ಗಣೇಶ ಹಬ್ಬದಲ್ಲಿ ಸ್ಟಾರ್ಟ್ ಆಗುತ್ತೆ. ಅವ್ರು ಕಟಿಂಗ್ ಹೆಂಗ್ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್. ನಮ್ದು ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಗೆ ಹಣ್ಣಾಗಿರುತ್ತೆ, ಅವಾಗ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಈಗ ಒಂದು 3 ವರ್ಷದಿಂದ ನೀವು ಫಸಲು ನೋಡ್ತಾ ಇದ್ದೀರಾ ಹಾಗಾದ್ರೆ? ಸ್ಟಾರ್ಟಿಂಗ್ ಕಮ್ಮಿ ಇತ್ತು, ಸ್ಟಾರ್ಟಿಂಗ್ ಎಲ್ಲ ಒಂದು 3 ಟನ್ ಬಂತು. ಮೊನ್ನೆ ಸತಿ ಒಂದು 10.5 ಟನ್ ಬಂದಿದೆ. ಸೊ ದಾಳಿಂಬೆನ ಬೆಳಿಬೇಕು ಅಂತ ಯಾಕೆ ಅನ್ಕೊಂಡ್ರಿ ಸರ್? ನಾವು ಯಾವಾಗಲೂ ಇಲ್ಲಿ ಲೇಬರ್ ಎಲ್ಲ ಪ್ರಾಬ್ಲಮ್ ಇದೆಯಲ್ಲ, ಇದಕ್ಕೇನು ಲೇಬರ್ ಅವಶ್ಯಕತೆ ಇಲ್ಲ ಮೇಡಮ್. ರಾಯಚೂರು ಆ ಕಡೆಯಿಂದ ಬಂದು ಗಿಡ ಕಟ್ ಮಾಡ್ಬಿಟ್ಟು ಹೋಗ್ತಾರೆ, ಅದು ಕಟಿಂಗ್ ಮಾಡ್ಬಿಟ್ಟು ಹೋಗ್ತಾರೆ. ಒಂದು ಟೈಮ್ 2 ಟೈಮ್ ಗೊಬ್ಬರ, 1 ಟೈಮ್ ಗೊಬ್ಬರ ಹಾಕ್ಬೇಕು. ಅವಾಗ ಒಂದು 20-30 ಜನ ಲೇಬರ್ ಇದ್ರೆ ಸಾಕು. ಔಷಧಿ ಹೊಡೋದೆಲ್ಲ ಮಿಷಿನಲ್ಲಿ ಹೊಡಿತೀವಲ್ಲ, ಅದೇನು ಟ್ಯಾಕ್ಟರ್ ಹೊಡಿತೀವಿ, ಅದೇನು ಸಮಸ್ಯೆ ಇಲ್ಲ ನಮಗೆ. ಸೊ ಲೇಬರ್ ಸಂಖ್ಯೆ ಕಡಿಮೆ ಇದಕ್ಕೆ ಅಂತ ಲೇಬರ್ ಹೇಳ್ತೀರಾ? ಸಂಖ್ಯೆ ಕಡಿಮೆ. ಸೊ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ತೀರಾ? ಹೌದು, ಒಬ್ಬರಿದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಟ್ರ್ಯಾಕ್ಟರ್ಗೆ ಪೋರ್ಟಿಲರ್ಗೆ ಔಷಧಿ ಹಾಕೊಂಡು ಸುತ್ತಾಡ್ಕೊಂಡ್ ಬಂದ್ರೆ ಔಷಧಿ ಆಗೋಗ್ಬಿಡುತ್ತೆ. ಓಕೆ. ಈಗ ನೀವು ಕಟಿಂಗ್ ಅಂತ ಹೇಳಿದ್ರಲ್ಲ ಸರ್, ಎಷ್ಟು ಕಟಿಂಗ್ ಅಂದ್ರೆ ಯಾವ ತರ ಕಟಿಂಗ್ ಮಾಡಿ? ಮೇಡಮ್, ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಇದು ವೇಸ್ಟ್ ಆಗಿದೆಯಲ್ವಾ, ಇದೆಲ್ಲ ಕಟ್ ಮಾಡ್ಬಿಡ್ತಾರೆ. ಫಸ್ಲಾದ್ಮೇಲೆ ಇದೆಲ್ಲ ಕಟ್ ಮಾಡಿ ಗಿಡ ಒಂಥರ ಶೋ ತರ ಮಾಡ್ತಾರೆ. ಎಲ್ಲೆಲ್ಲಿ ಕೆಣ್ಣು ಇದೆಯೋ ಅಲ್ಲೆಲ್ಲ ಕಟ್ ಮಾಡಾಕ್ತಾರೆ ಅವರು. ಕಟ್ ಮಾಡಿ ಬ್ರಾಂಚಸ್ ಆಗಿ ಬುಷ್. ಆಮೇಲೆ ಔಷಧಿ ಹೊಡೆದ್ರೆ ಇದೆಲ್ಲ ಉದ್ರೋಗ್ಬಿಡುತ್ತೆ ಒಂದ್ಸತಿ. ಆಮೇಲೆ ತಿರುಗಿ ಒಂದ್ಸತಿ ಔಷಧಿ ಹೊಡಿತಾರೆ. ಎಲ್ಲ ಲಾಗೋಡೆಲ್ಲ ಹಾಕಿದಾದ್ಮೇಲೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಔಷಧಿ ಹೊಡೆದ್ಮೇಲೆ ತಿರುಗಿ ಹೊಸದಾಗಿ ಬರುತ್ತೆ. ಬಂದ್ಮೇಲೆ ಕಾಯಿಗೆ ಬಿಡ್ತೀವಿ. ಅದು ನಮ್ಗೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅದು ಬಿಟ್ಕೊಂಡು ಮಿಕ್ಕಿದ ಆ ತರ ಇರುತ್ತಲ್ವಾ, ಅದೆಲ್ಲ ಕಿತ್ತಾಕ್ತೇವೆ. ಎಕ್ಸ್ಟ್ರಾ ಇದ್ರೆ ಎಲ್ಲ ಆ ಕೆಪಾಸಿಟಿ ಮೇಲೆ ಬಿಡ್ತೀವಿ. ಎಷ್ಟು ದಿನಕ್ಕೆ ಒಂದ್ಸಲಿ ಕಟಿಂಗ್ ಮಾಡ್ಬೇಕಾಗತ್ತೆ? ಇವಾಗ ಏನಿಲ್ಲ ಮೇಡಮ್, ಇದು ಕಂಪ್ಲೀಟ್ ಆದ್ಮೇಲೆ ಕಟಿಂಗ್ ಮಾಡೋದು. 2 ಸತಿ ಮಾಡ್ತೀವಿ ಅಷ್ಟೇ. ಓಕೆ. ಸೊ ಈಗ ಹೂವು ಅಲ್ವಾ ಸರ್ ಇದು? ಹೌದು, ಅದು ಕಾಯಿ ಮೇಡಮ್. ಇದು ಹೂವು. ಹೌದು, ಇದು ಹೂವು. ಓಕೆ. ಹೂವು ಬಿಟ್ಟಾದ್ಮೇಲೆ ಎಷ್ಟು ದಿನ ತಗೊಳುತ್ತೆ ಸರ್ ಕಾಯಿ? ತಗೊಳುತ್ತೆ ಮೇಡಮ್, 15 ದಿನ 20 ದಿನ. ನೋಡಿ, ಹಂಗೆ ನಿಧಾನಕ್ಕೆ ಹಿಂಗೆ ಬರುತ್ತದು. ಓಕೆ. ನಿಮ್ಗೆ ಅವಶ್ಯಕತೆ ಇದ್ರೆ ಇದು ಮಾಡ್ಕೊಂತೀರಾ. ಇದು ಜಾಸ್ತಿ ಲೋಡ್ ಆಗ್ತದೆ ಅಂದ್ರೆ ಕಿತ್ತಾಕ್ಬಿಡ್ತಾರ. ಹೌದಾ? ಅದು ನಾವೇ ನೋಡ್ಕೊಂತಾ ಇರ್ತೀವಿ. ಸರ್, ಈಗ ದಾಳಿಂಬೆ ಸಸಿಗಳನ್ನ ಎಲ್ಲಿಂದ ತರಿಸ್ಕೊಂಡ್ರಿ ಸರ್? ಅದು ನಮ್ಮ ಬಾಮ ಇದೆಲ್ಲ ಮಹಾರಾಷ್ಟ್ರದಿಂದ ಎಲ್ಲಿಂದ ತರಿಸಿದಾರ. ಇದೆಲ್ಲ ನೋಡ್ತಾ ಇರೋದು ಅವ್ರೆ. ಹೌದಾ? ಓಕೆ. ಸೊ ಆ ಕಡೆಯಿಂದ ತರಿಸಿದ್ದೀರಾ. ಒಂದು ಸಸಿಗೆ ಎಷ್ಟು ಬಿತ್ತು ಸರ್? 37 ರೂಪಾಯಿ ಏನೋ ಮೇಡಮ್. ಒಂದು ಸಸಿಗೆ 37 ರೂಪಾಯಿ. 37 ರೂಪಾಯಿ ಬಿದ್ದಿದೆ. ಹೌದು. ಸೊ ಒಟ್ಟು ಎಷ್ಟು ಸಸಿಗಳಿದೆ ಸರ್ ಒಂದೇ ಕಡೆ? ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಉಣಿದ್ವಿ ಮೇಡಮ್, ಒಂದು 30 ಸಸಿ ಏನೋ ಹೋಗ್ಬಿಟ್ಟಿದೆ. ಈ ತರ ಹೋಗ್ಬಿಡುತ್ತೆ ನೋಡಿ, ಅದು ಹೋಗ್ಬಿಡುತ್ತೆ ಅದು. ಓಕೆ. ಹೋದ್ಮೇಲೆ ತಿರುಗಿ ಉಣಕ್ಕಾಗಲ್ಲ, ಉಣಿದ್ರೆ ಅದು ಮ್ಯಾಚ್ ಆಗಲ್ಲ. ಓಕೆ. ಸೊ ಒಂದು 30 ಸಸಿ ಹೋಗಿದೆ 400 ಸಸಿನಲ್ಲಿ. ಹೌದೌದು. ಓಕೆ. ಸೈಜ್ ನೋಡ್ತಾ ಇರ್ಬೋದು, ಈ ಸೈಜ್ನಲ್ಲಿ ಇದೆ. ಇನ್ನೂ 1.5 ತಿಂಗಳು ಆಯಿತು ಅಂತಂದರೆ ನಿಮಗೆ ಇನ್ನೂ ದಪ್ಪ ಬರುತ್ತೆ ಅಂತಲೇ ಹೇಳ್ಬೋದು. 1.5 ತಿಂಗಳು 2 ತಿಂಗಳು ಬೇಕಲ್ವಾ ಸರ್? ಹೌದು ಮೇಡಮ್. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ಈ ಸೈಜ್ನಲ್ಲಿದೆ. ಸರ್, ಈಗ 1 ಎಕರೆಗೆ ವರ್ಷಕ್ಕೆ ಈ ದಾಳಿಂಬೆ ಒಂದು ಬೆಳೆನಲ್ಲಿ ಎಷ್ಟು ಲಾಭ ಮಾಡ್ಬೋದು ಸರ್? ಲಾಭ ಮಾಡ್ಬೋದು ಮ್ಯಾಮ್, ಒಂದು 7-8 ಲಕ್ಷ ಅಂತ ಲಾಭ ಆಗುತ್ತೆ. ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ರೇಟು. ಆಮೇಲೆ ಇನ್ನೊಂದು ಏನಂದ್ರೆ ಫಸಲು ಹೆಂಗ್ ಬರುತ್ತೋ ಹಂಗೆ. ನಮಗೆ ನೆಕ್ಸ್ಟ್ ಮಂತ್ ಹೋದ ವರ್ಷ ನಮಗೆ 10 ಟನ್ ಬಂದಿದೆ. 10 ಟನ್ನಿಂದ ನಮಗೆ 140 ರೂಪಾಯಿ ರೇಟಲ್ಲಿ ನಮಗೆ ಹತ್ತಿರ 15 ಲಕ್ಷ ಚೇಂಜ್ ಏನೋ ಆಗಿದೆ. ನಮಗೆ ಕಾಸ್ಟ್ ಖರ್ಚು ಒಂದು 4 ಲಕ್ಷ ಆಗಿದೆ. 4 ಲಕ್ಷ ಆಗಿದೆ. ಈ ವರ್ಷನೂ ಚೆನ್ನಾಗಿ ಬಂದಿದೆ. ರೇಟ್ ಸಿಕ್ಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಸರ್, ಈಗ ದಾಳಿಂಬೆ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಸ್ಟಾರ್ಟಿಂಗ್ನಲ್ಲಿ ಭೂಮಿಯನ್ನು ಸಿದ್ಧತೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಸಸಿಗಳನ್ನ ತರಿಸ್ಕೊಳ್ಳೋದಕ್ಕಾಗಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಎಷ್ಟು ಬೇಕಾಗುತ್ತೆ ಸರ್ ಖರ್ಚು ಬಂಡವಾಳ? ಫಸ್ಟ್ ಸ್ಟಾರ್ಟಿಂಗ್ ಬೇಕಾಗುತ್ತೆ ಮೇಡಮ್. ಫಸ್ಟ್ ಸ್ಟಾರ್ಟಿಂಗ್ ಒಂದು 4-5 ಲಕ್ಷನೇ ಬೇಕಾಗುತ್ತೆ. 4-5 ಲಕ್ಷ ಬೇಕಾಗುತ್ತೆ. 2 ವರ್ಷ ಮೇಂಟೈನ್ ಮಾಡ್ಬೇಕಲ್ವಾ, ಅದು ಏನು ಎಲ್ಲ ನೀವು ಹಾಕೋದಷ್ಟೇ, ಅದರಿಂದ ಲಾಭ ಏನು ಬರಲ್ಲ. ಗಿಡಕ್ಕೆ ಔಷಧಿ ಹೊಡಿಬೇಕು, ಗೊಬ್ಬರ ಹಾಕಬೇಕು, ಆ ಗಿಡ ಚೆನ್ನಾಗಿ ನೋಡ್ಕೊಂಡು ಬಂದ್ರೆ ಅದು ನಿಮಗೆ 2 ವರ್ಷ ಆದ್ಮೇಲೆ ಅದು ಫಸಲಿಗೆ ಬಿಡೋದಕ್ಕೆ ಇದಾಗೋದು, ಗಿಡ ಆಗೋದು. ಅದಕ್ಕೆ ಮುಂಚೆ ಬಿಡೋಕ್ಕಾಗಲ್ಲ. ಓಕೆ, ಸೊ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಆಮೇಲೆ ಲಾಭ ಇದೆ ಅಂತ ಹೇಳ್ತೀರಾ? ಹೌದೌದು. ಸೊ ಕೆಮಿಕಲ್ಸ್ನ ಕಡಿಮೆ ಮಾಡಿ ಆದಷ್ಟು ಆರ್ಗಾನಿಕ್ ಗೊಬ್ಬರಗಳನ್ನು ಯೂಸ್ ಮಾಡಿದ್ರೆ ಸೊ ನೈಸರ್ಗಿಕವಾಗಿ ಈ ಒಂದು ಬೆಳೆಯನ್ನು ಬೆಳೆದ್ರೆ ಹೆಚ್ಚಿನ ಲಾಭವನ್ನು ಪಡಿಬೋದು ಅಂತ ಹೇಳ್ತೀರಾ? ಭೂಮಿ ಮೇನ್ ಇಂಪಾರ್ಟೆಂಟ್. ಏನು ಕೊಡ್ತೀರಾ ಸರ್ ನೀವು ಗೊಬ್ಬರ ಎಲ್ಲ? ಈಗ ಗೊಬ್ಬರ ಎಲ್ಲ ಪ್ಯಾಕೆಟ್ ಇದೆ ಮೇಡಮ್, ಅದು ಕೊಡ್ತಾರೆ. ಅದೆಲ್ಲ ನಮ್ಮ ಬಾಮೈದವ್ರು ನೋಡ್ತಾರೆ, ನಾವೇನು ಇಷ್ಟೊಂದು ನೋಡಲ್ಲ. ನಾವು ಸುಮ್ಮನೆ ತಿಪ್ಪೆ ಗೊಬ್ಬರ ಅದೆಲ್ಲ ಹಾಕ್ತಿವಿ, ಮೂಟೆ ಗೊಬ್ಬರ ಹಾಕ್ತಿವಿ, ಸ್ವಲ್ಪ ಹಾಕ್ಲೇಬೇಕು. ಒಂದೇ ಸತಿ ಹಾಕೋದು ಮೇಡಮ್, ಅವಾಗ ಏನು ಹಾಕಲ್ಲ. ನೀರು ಕಮ್ಮಿ ಮೇಡಮ್, ದಾಳಿಂಬ್ರೆಗೆ ಮೇನ್ ಇಂಪಾರ್ಟೆಂಟ್ ನೀರು ಕಮ್ಮಿ, ನೀರು ಜಾಸ್ತಿ ಬೇಕಾಗಿಲ್ಲ. ದಿನಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಸರ್? ದಿನಕ್ಕೆಲ್ಲ ಇಲ್ಲ ಮೇಡಮ್, ವಾರಕ್ಕೆ 10 ದಿನಕ್ಕೆ ಆ ಥರ ಸಾಕಾಗುತ್ತಾ ನೀರು ಅದಕ್ಕೆ? ಹೌದು ಅಷ್ಟೇ. ಮೇನ್ ಇದರಲ್ಲಿ ನೀರೇ ನಿಲ್ಬಾರ್ದು, ನೀರು ನಿಂತರೆ ಗಿಡ ಒಣಗೋಗುತ್ತೆ. ಓಕೆ, ಈ ಥರ ದಿಬ್ಬ ಮಾಡಿರೋದೇ ಅದೇ ಉದ್ದೇಶಕ್ಕೆ. ನೀರು ಬಿದ್ದಿದ್ದ ನೀರೆಲ್ಲ ಈ ಥರ ಹೋಗಿ ಹಿಂಗೆ ಹೋಗ್ಬೇಕು. ನೀರು ಜಾಸ್ತಿ ಆದರೆ ಗಿಡ ಹೋಗ್ಬಿಡುತ್ತೆ. ಈಗ ಮಳೆ ಏನಾದರೂ ಜಾಸ್ತಿ ಆದರೆ? ಮಳೆ ಜಾಸ್ತಿ ಆದರೆ ನಾವೆಲ್ಲ ಹುಲ್ಲು ಬಿಟ್ಬಿಡ್ತೀವಿ ಮೇಡಮ್. ಇದು ಇನ್ನೇನು ಹುಲ್ಲೆಲ್ಲ ಏನು ಕಟಿಂಗ್ ಮಾಡಲ್ಲ, ಹಂಗೆ ಇರುತ್ತೆ ಹುಲ್ಲು, ಇಷ್ಟುದ್ದ ಇರುತ್ತೆ ಹುಲ್ಲು ಗಿಡದಲ್ಲಿ. ಅದಿನ್ ಫಸಲು ಕೊನೆ ಆಗೋವರೆಗೂ ಹಂಗೆ ಇರುತ್ತೆ. ಬಿದ್ದಿದ್ದ ನೀರೆಲ್ಲ ನೋಡಿ ಹಿಂಗೆ ಬಂದು ಈ ರೋಡಲ್ಲಿ ಹಿಂಗೆ ಹೋಗ್ಬಿಡುತ್ತೆ. ಓಕೆ, ಸೊ ನಿಂತ್ಕೊಳ್ಳಲ್ಲ ಅಂತ ಹೇಳ್ತೀರಾ? ನಿಂತ್ಕೊಂಡ್ರೆ ಗಿಡ ಹೋಗ್ಬಿಡುತ್ತೆ ಮೇಡಮ್, ದಾಳಿಂಬೆ ಬೆಳೆಯೋದಕ್ಕಾಗಲ್ಲ. ದಾಳಿಂಬೆಗೆ ಮೇನ್ ಏನು ಅಂತಂದ್ರೆ ನೀರು, ಸಾಕಷ್ಟು ನೀರು ಬೇಕಾಗೋದಿಲ್ಲ. ವಾರಕ್ಕೊಂದ್ಸಲ ನೀರನ್ನು ಕೊಟ್ಟರೆ ಸಾಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀರಿಗೆಲ್ಲ ನೀವು ಡ್ರಿಪ್ ಇರಿಗೇಷನ್ ಥರ ಮಾಡಿದ್ದೀರಾ ಸರ್? ಹೌದು ಮೇಡಮ್, ಡ್ರಿಪ್ ಇರಿಗೇಷನ್. ಸೊ ವೀಕ್ಲಿ ಒನ್ಸ್ ನೀರನ್ನ ಕೊಡ್ತೀರಾ? 2 hours 3 hours ಬಿಟ್ರೆ ಸಾಕು. 40 ರೂಪಾಯಿ ಮೇಡಮ್. ಅಂದ್ರೆ ಚಿಕ್ಕದು ದೊಡ್ಡದು ಎಲ್ಲ ಒಂದೇ ಲಂಸಮ್ ಕೊಟ್ಟಿದ್ದೀರಿ? ಓಕೆ. ಅದೇನಾಗುತ್ತೆ ನಿಮಗೆ, ದೊಡ್ಡದೊಂದು ಕಿತ್ಕೊಂಡು ಹೋಗ್ಬಿಟ್ಟು ಚಿಕ್ಕದು ಬಿಟ್ಬಿಟ್ಟು ಅದು ಚಿಕ್ಕದು ಹೋಗಲ್ಲ. ಆಮೇಲೆ ಅದು ನಾವು ಅಲ್ಲಿ ಇಲ್ಲಿ ಹೋಗಿ ಮಾರೋದಕ್ಕಾಗಲ್ಲ. ಲಂಸಮ್ಮ ಕೊಟ್ಟರೆ ಏನಾಗುತ್ತೆ, ಎಲ್ಲ ಅವರೇ ಫುಲ್ ತೋಟ ಕಟಿಂಗ್ ಆಗೋವರೆಗೂ ಅವರೇ ತಗೊಂಡು ಹೋಗ್ತಾರೆ. ಈಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀರಾ ಸರ್? 6 ಅಡಿ ಮೇಡಮ್. 6 ಅಡಿ ಕೊಟ್ಟಿದ್ದೀರಾ. ಸೊ ಇದು ಈ ಕಡೆ ಡಿಸ್ಟೆನ್ಸ್ ಎಷ್ಟಿದೆ ಸರ್? 8 ಅಡಿ ಇದೆ ಮೇಡಮ್. 8 ಅಡಿ. ಈ ಒಂದು ಗಿಡದಿಂದ ಒಂದು ಗಿಡಕ್ಕೆ 6 ಅಡಿ ಇದೆ. ಇದರಿಂದ ಇದಕ್ಕೆ 8 ಅಡಿ ಇದೆ. ಎಷ್ಟು ಲೈನ್ಸ್ಗಳಿದೆ ಸರ್ ಒಟ್ಟು? 8 ಲೈನ್ ಇದೆ ಮೇಡಮ್. 8 ಲೈನಲ್ಲಿದೆ. ಸೊ ಈ ಡಿಸ್ಟೆನ್ಸ್ ಅನ್ನೋದು ಅದು ನಮ್ಮ ಇಷ್ಟದ ಪ್ರಕಾರ ಮಾಡ್ಕೋಬಹುದು ಅನ್ಸುತ್ತೆ? ಇಲ್ಲ ಮೇಡಮ್, ಅದು ಅಷ್ಟಿರಲೇಬೇಕು. ಸ್ವಲ್ಪ ಜಾಸ್ತಿ ಇದ್ರೂ ಹೋಗುತ್ತೆ ನೋಡಿ. ಗಿಡ 2 ಬ್ರಾಂಚಸ್ ಸ್ವಲ್ಪ ಅಗಲವಾಗಿ ಬರೋದ್ರಿಂದ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ 8 ಅಡಿ ಅಂತೂ ಮಿನಿಮಮ್ ಬೇಕು ಅಂತ ಹೇಳ್ತೀರಾ? ಸ್ವಲ್ಪ ಇವಾಗ ನೋಡಿ ಮೇಡಮ್, ಇವಾಗ ಸ್ವಲ್ಪ ಅಗಲ ಇದ್ರೆ ಇದು ಅಗಲ ಇದ್ರೆ ಇದು ಅಗಲ ಇದ್ರೆ ಗಿಡ ದೊಡ್ಡದಾಗ್ತಾ ಇರೋದು. ಹೌದೌದು. ಸೊ ಹಾಗಾಗಿ 5ನೇ ವರ್ಷ ರನ್ನಿಂಗ್ ಗಿಡ ಇದು. ಓಕೆ, ಹಾ. ಸೊ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕಷ್ಟು ವರ್ಷಗಳು ಗಿಡಗಳನ್ನ ಉಳಿಸ್ಕೋಬಹುದು. ವೈರಸ್ ಅಂದ್ರೆ ಯಾವ ರೀತಿ ಇರುತ್ತೆ ಸರ್? ಯಾವ ರೀತಿ ಬರುತ್ತೆ ಗಿಡ? ಅದು ಏನಾಗುತ್ತೆ? ಅದು ಗಿಡ ಒಂಥರ ಮಗ್ರು ತರ ಆಗ್ಬಿಡುತ್ತೆ ಮೇಡಮ್. ಇದು ಕಾಯೆಲ್ಲ ಗಜ್ಜಿ ಆಗುತ್ತೆ ಅಂತ. ಗಜ್ಜಿ ಕಾಯಿ ಬರುತ್ತಲ್ಲ, ಆ ತರ ಕಾಯಿ ಆಗ್ಬಿಡುತ್ತೆ. ಸೊ ಇಷ್ಟು ಕ್ಲಿಯರ್ ಆಗಿರಲ್ಲ ಅಂತ ಹೇಳ್ತೀರಾ? ಅವಾಗ ಮಾರ್ಕೆಟ್ ಅಲ್ಲಿ ಮಾರೋದಕ್ಕಾಗಲ್ಲ, ಬೆಳೆದು ವೇಸ್ಟ್ ಆಗುತ್ತೆ. ಈಗ ಸೈಜ್ ದಪ್ಪ ಆದಾಗ ಏನಾದ್ರು ಇದಕ್ಕೆ ಕವರಿಂಗ್ ತರ ಏನಾದ್ರು ಮಾಡ್ತೀರಾ? ಇಲ್ಲ, ಏನಿಲ್ಲ. ಸೊ ಕೆಲವೊಂದು ಬೆಳೆಗಳಿಗೆ ಮಾಡ್ತಾರಲ್ಲ, ಚೇಪೆ ಗಿಡಕ್ಕೆ ಮಾಡ್ತಾರೆ, ದಾಳಂಬ್ರಿಗೆಲ್ಲ ಏನು ಮಾಡಲ್ಲ ನೋಡಿ. ಇದಕ್ಕೆ ಕಟ್ತಾರೆ. ಇದು ನೋಡಿ ಮೇಡಮ್, ಇದು ವೆಯ್ಟ್ ಆಗುತ್ತಲ್ಲ, ಅವಾಗ ಏನ್ ಮಾಡ್ತೀವಿ, ಇಲ್ಲೊಂದು ದಾರ ಹಾಕ್ಬಿಟ್ಟು ಈ ಕಂಬಿ ಕಟ್ತೀವಿ ನೋಡಿ. ಈ ತರ ಕಟ್ತೀವಿ. ಅಂದ್ರೆ ಇದು ಫಸಲು ಜಾಸ್ತಿ ಆದಾಗ? ಹೌದೌದು. ಇಲ್ಲಾಂದ್ರೆ ರೆಂಬೆ ಮುರಿದೋಗ್ಬಿಡುತ್ತೆ. ಹೋದ್ಸತಿ ಎಲ್ಲ ರೆಂಬೆ ದಾರ ಎಲ್ಲ ಕಟ್ಟಾಕ್ಬಿಟ್ಟು ರೆಂಬೆ ಮುರಿದೋಗ್ಬಿಡ್ತು. ಇಲ್ಲಾಂದ್ರೆ ನಮ್ದು ಇನ್ನೂ ಒಂದು ಸ್ವಲ್ಪ ದಿನ ಇದ್ದಿದ್ರೆ ನಮಗೆ ಒಂದು 200 ರೂಪೀಸ್ ರೇಟ್ ಸಿಗ್ತಾ ಇತ್ತು. ಓಕೆ. ನಾವು ಬೇಗ ಕೊಟ್ಬಿಟ್ವಿ, ಯಾಕಂದ್ರೆ ದಪ್ಪ ಇದ್ದು ಎಲ್ಲ ಅಲ್ಲಲ್ಲಿಗೆ ಮುರಿದೋಗ್ಬಿಡ್ತು. ಓಕೆ ಓಕೆ. ಸೊ ಇದೆಲ್ಲ ನೋಡ್ಕೋಬೇಕಾಗತ್ತೆ ಅಂತ ಹೇಳ್ತೀರಾ? ನೋಡಿ, ಇದು ಆಲ್ರೆಡಿ ಒಂದು ಕಟ್ಟಿದ್ದಾರೆ. ಯಾವ ವೆಯ್ಟ್ ಇದಾವೆ ಕಟ್ಟಿದ್ದಾರೆ. ಯಾವ ತಿರ್ಗಾ ನೆಕ್ಸ್ಟ್ ವೆಯ್ಟ್ ಬರೋದೆಲ್ಲ ಕಟ್ತಾ ಇರ್ತಾರೆ. ಸೊ ಈಗ ನೀವು ಹೇಳಿದ್ರಲ್ಲ ಬೇರೆ ಕಡೆಯಿಂದ ಕರೆಸ್ತೀವಿ ಅಂತ, ಅವರೇ ಬಂದು ಕಟ್ತಾರಾ? ಇಲ್ಲ ನಾವೇ ಕಟ್ಕೊಂತೀವಿ. ನೀವೇ ಕಟ್ಕೊಂತೀರಾ? ಮನೇಲಿ ಇದಾರಲ್ವಾ, ಬೆಳಗ್ಗೆ ಹೊತ್ತು ಓಡಾಡೋದನ್ನ ಕಟ್ಕೊಂತೀವಿ. ಸೊ ನೋಡ್ಕೊಂಡು ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಬಂದಿದೆ, ತೂಕ ಎಲ್ಲಿ ರೆಂಬೆಗಳು ಜಾಸ್ತಿ ಅನ್ಸುತ್ತೆ ನೋಡ್ಕೊಂಡು ಕಟ್ತೀರಾ? ಹೌದೌದು. ಆಮೇಲೆ ಮೇನ್ ಏನಂದ್ರೆ ಇವತ್ತು ಮಳೆ ಬೀಳುತ್ತಲ್ವಾ, ನಾಳೆ ಬೆಳಗ್ಗೆ ಹಂಗೆ ಔಷಧಿ ಹೊಡಿಬೇಕು ಅಷ್ಟೇ. ಹೌದಾ? ಅಂದ್ರೆ ಪ್ರತಿ ಸಲ ಮಳೆ ಬಂದಾಗೂ? ಪ್ರತಿ ಸಲ ಮಳೆ ಬಂದಾಗೂ. ಹಣ್ಣಿದ್ದಾಗ ಮಾತ್ರ, ಅದು ಖಾಲಿ ಇದ್ದಾಗಿಲ್ಲ, ಹಣ್ಣಿದ್ದಾಗ ಮಾತ್ರ ಹೊಡಿಬೇಕು. 1 hour ಅಲ್ಲಿ ಆಗ್ಬಿಡುತ್ತೆ ಮೇಡಮ್. ಇದು ಏನ್ ಹಿಂಗ್ ಹೋಗ್ತಿವಿ, ಹಂಗ್ ಬರ್ತೀವಿ, ಹಂಗ್ ಹೋಗಿ ಅಷ್ಟೇ ಮೇಡಮ್. ಏನು ಈಸಿ ಇದೆ, ಮನೆ ಆಳಿರ್ಬೇಕಷ್ಟೇ. ಎಲ್ಲ ಲೇಬರ್ ಮಾಡ್ತಾರೆ ಅಂದ್ರೆ ಇದ್ರಲ್ಲೂ ಏನೂ ಮಿಕ್ಕಲ್ಲ. ಅಂದ್ರೆ ಲೇಬರ್ ಸಂಖ್ಯೆ ಕಡಿಮೆ, ಮೇಂಟೆನೆನ್ಸ್ ಕಡಿಮೆ, ಬಟ್ ಏನಂದ್ರೆ ಪ್ರತಿಯೊಂದನ್ನು ಕೂಡ ಮುತುವರ್ಜಿ ವಹಿಸ್ಕೊಂಡು ಮಾಡ್ಬೇಕಾಗತ್ತೆ. ಏನ್ ಬೇಕು? ಟ್ರ್ಯಾಕ್ಟರ್, ಔಷಧಿ ಪಂಪು ಎಲ್ಲ ಬೇಕಾಗುತ್ತೆ. ಮೇನ್ ಅದೇ ಬೇಕಾಗಿರೋದು ಇದಕ್ಕೆ.
ಪ್ರತಿ ಸತಿ ಹೆಗಲ್ಗೆ ಹಾಕೊಂಡು ಹೊಡಿಯೋದಕ್ಕಾಗಲ್ಲ. ಟ್ರ್ಯಾಕ್ಟರ್ ಆದರೆ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಬರ್ತಾ ಇದ್ರೆ ಕೆಲಸ ಆಗ್ಬಿಡುತ್ತೆ ಒಂದು ಸತಿ ಔಷಧಿ ಕಳಿಸ್ಕೊಂಡು. ಈಗ ನೀವು ಹೇಳಿದ್ರಿ ಮಳೆ ಬಂದಾಗ ಪ್ರತಿ ಸಲಿನೂ ಔಷಧಿ ಹೊಡಿಬೇಕು ಅಂತ ಹೇಳಿದ್ರಿ, ಅದು ಬಿಟ್ಟು ಬೇರೆ ಎಷ್ಟು ಸಲ ಹೊಡಿತೀರಾ ಸರ್? ಅದು ಬಿಟ್ಟು ಏನಿಲ್ಲ ಮೇಡಮ್, ಮಾಮೂಲಿ ವಾರಕ್ಕೊಂದ್ಸತಿ ಅಷ್ಟೇ. ಈ ಫಸಲು ಬಂದಾಗ ಮಾತ್ರ ಜಾಸ್ತಿ ಮೇಡಮ್, ಮಿಕ್ಕಿ ಟೈಮಲ್ಲಿ ಏನಿಲ್ಲ 15 ದಿನಕ್ಕೆ ಆ ಥರ ಹೊಡಿತೀವಿ. ಒಂದಷ್ಟು ದಿನ ಹೊಡಿದಾರನು ಬಿಟ್ಬಿಡ್ತೀವಿ. ಅದೆಲ್ಲ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ದಿನ ಏನೂ ಮಾಡಲ್ಲ. ಅವಾಗೆಲ್ಲ ನೋಡಿ ಟ್ರೆಂಚ್ ಹೊಡೆದ್ಬಿಟ್ಟು ಸುತ್ತ ಆ ಕಡೆ ಒಂದು ಟ್ರೆಂಚ್ ಈ ಕಡೆ ಒಂದು ಟ್ರೆಂಚು, ಅದಕ್ಕೆಲ್ಲ ಗೊಬ್ಬರ ಹಾಕಿ ಅದೆಲ್ಲ ಮುಚ್ಚಿ ಆಮೇಲೆ ನೀರು ಬಿಡೋದು. ಅಲ್ಲಿವರೆಗೂ ಏನು ನೀರು ಬಿಡೋದಿಲ್ಲ. ಫಸ್ಲಾವಾದ್ಮೇಲೆ ನೀರು ಏನು ಬಿಡಲ್ಲ. ದಾಳಂಬ್ರಿಗೆ ಮೇನ್ ರೀಸನ್ ನೀರು ಕಮ್ಮಿ ಮೇಡಮ್. ಓಕೆ ಸರ್, ಈಗ ದಾಳಿಂಬೆ ಅಂತಂದ್ರೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಏನಂದ್ರೆ ಸ್ವಲ್ಪ ಕಳ್ಳರ ಕಾಟರ ಇದ್ದೇ ಇರುತ್ತೆ. ಹಾಗಾಗಿ ಹೇಗ್ ಕಾವಲ್ ಮಾಡ್ತೀರಾ ಸರ್, ಹೇಗ್ ಕಾಪಾಡ್ತೀರಾ ಫಸಲು ಜಾಸ್ತಿ ಇದ್ದಾಗ? ಏನಿಲ್ಲ, ಅದು ಹಣ್ಣು ಬಂದಾಗ ಕಾವಲ್ ಇರ್ತೀವಿ. ಬಂದು ಆ ಕಟಿಂಗ್ ಟೈಮಲ್ಲಿ 1-2 ತಿಂಗಳು ಕಾವಲ್ ಇರ್ತೀವಿ. ಅದ್ ಬಿಟ್ರೆ ಕ್ಯಾಮ್ರಾ ಎಲ್ಲ ಹಾಕಿದೀವಿ. ಕ್ಯಾಮ್ರಾ ಹಾಕಿದೀವಿ ನೋಡಮ್ಮ. ಅಲ್ಲಿ ಸಿಸಿ ಕ್ಯಾಮ್ರಾ ಅಳವಡಿಸಿದೀವಿ. ಆದ್ರೂ ಒಂದ್ಸತಿ ಮೊನ್ನೆ ಕಳ್ಳರು ಕಿತ್ಬಿಟ್ಟಿದ್ರು, ಒಂದು 500 kg ಕಿತ್ಬಿಟ್ಟಿದ್ರು. ಅಯ್ಯೋ, ಕಿತ್ತು ಹೌದು, ಹಣ್ಣು ಕಿತ್ಬಿಟ್ಟು ನೋಡಿ ಪಕ್ಕ ತೋಟದಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರು. ಯಾರು ಬಂದ್ರು ಅಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರು. 500 kg ಆಯ್ತು ಅದು. ಅಂದ್ರೆ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಸಿಸಿ ಕ್ಯಾಮ್ರಾ ಅಳವಡಿಸಿದೀವಿ ಮೇಡಮ್. ಆದ್ರೂ ಕಳ್ಳರು ಬರ್ತಾರೆ. ಇದ್ರಲ್ಲಿ ಎಲ್ಲೂ ಬರೋದಕ್ಕೂ ಜಾಗನೂ ಇಲ್ಲ, ಎಲ್ಲೂ ಜಾಗನೂ ಇಲ್ಲ. ಆದ್ರೂ ಬರ್ತಾ ಇದಾರೆ. ಏನ್ ಮಾಡಕ್ಕ, ಅದೆಲ್ಲ ಏನು ಮಾಡಕ್ಕಾಗಲ್ಲ ಮೇಡಮ್. ಕಾವಲ್ ಇರ್ಬೇಕು ಅಂತ ಹೇಳ್ತೀರಾ? ಇದೀವಿ, ಕಾವಲ್ ಇರ್ತೀವಿ. ರಾತ್ರಿ 8-9 ಗಂಟೆಗೆ ಬಂದ್ರೆ ಬೆಳಗ್ಗೆ 6 ಗಂಟೆ ಇಲ್ಲೇ ಇರ್ತಾರೆ. 1-2-3 ನಮ್ಮ ಫ್ರೆಂಡ್ಸ್ ಇದಾರೆ, ಅವರೆಲ್ಲ ಬಂದಿರ್ತಾರೆ. ಬರುತ್ತೆ. ಫಸ್ಟ್ 2 ವರ್ಷ ಏನು ಲಾಭ ಇರಲ್ಲ. ಈ ಗಿಡದಲ್ಲಿ ನೋಡಬಹುದು ನೀವು, ಅಂದ್ರೆ ಸರ್ ಫಸಲು ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಪ್ರತಿಯೊಂದು ಗಿಡದಲ್ಲೂ ಕೂಡ ಏನಂತಂದ್ರೆ ತುಂಬಿದಂತ ಒಂದು ಫಸಲಿದೆ. ಇನ್ನೊಂದು 2 ತಿಂಗಳು ಹೋದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಇಲ್ಲೆಲ್ಲ ನೋಡಿ ನೀವು ಸಾಕಷ್ಟು ದಾರಗಳನ್ನ ಕಟ್ಟಿದ್ದಾರೆ. ಅಂದರೆ ಎಲ್ಲೆಲ್ಲಿ ರೆಂಬೆಗಳಲ್ಲಿ ಜಾಸ್ತಿ ನಿಮಗೆ ದಾಳಿಂಬೆ ಕಾಯಿಗಳಿದೆಯೋ ಅಲ್ಲಲ್ಲಿ ದಾರಗಳನ್ನು ಈ ರೀತಿ ಕಟ್ಟಿದ್ದಾರೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಏನೇ ಪ್ರತಿಯೊಂದು ಬೆಳೆಯನ್ನು ಬೆಳಿಬೇಕಾದ್ರೂ ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತೊಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸರ್ ಆಗಲೇ ಹೇಳಿದಾಗೆ ಸೊ ಲಾಸ್ಟ್ ಇಯರ್ ನಾವು ಕಟ್ಟಿರಲಿಲ್ಲ, ಹಾಗಾಗಿ ಸಾಕಷ್ಟು ಏನಂದರೆ ಕಾಯಿಗಳನ್ನು ಬೇಗ ಕೀಳಬೇಕಾಯಿತು, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ದಿನ ಬಿಡ್ತಿದ್ವಿ, ಇನ್ನೂ ರೇಟ್ ಆಗ್ತಿತ್ತು ಅಂತ ಹೇಳ್ತಾಯಿದ್ರು. ಸೊ ಈ ವರ್ಷ ಏನು ಅಂದರೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ, ಹಾಗೆ ಅನುಭವ ಕೂಡ ಹೆಚ್ಚಾಗಿ ಆಗಿದೆ ಈ ಒಂದು ಬೆಳೆಯ ಬಗ್ಗೆ. ಸೊ ಈಗ ಇನ್ನೂ ಒಂದು ಹೆಚ್ಚಿನ ಒಂದು ಉನ್ನತ ಮಟ್ಟದಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸರ್ ಈ ವರ್ಷ ಒಂದು ಎಷ್ಟು ಲಾಭದ ಒಂದು ನಿರೀಕ್ಷೆಯಲ್ಲಿದೆ ಸರ್? ಅದು ಇವಾಗ ಗೊತ್ತಾಗಲ್ಲ ಮೇಡಮ್, ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳೆ ಬೆಳೆಯೋದು ಇಂಪಾರ್ಟೆಂಟ್. ಬೆಳೆ ಚೆನ್ನಾಗಿ ಆಗಿದೆ, ಅದನ್ನ ಇವಾಗ ಕಾಪಾಡ್ಕೊಂಡು ಹೋದ್ರೆ ಇನ್ನೊಂದು 2 months ಬಿಟ್ಟು ಬಂದ್ರೆ ನಿಮ್ಗೆ ಫುಲ್ ಮಾಹಿತಿ ಗೊತ್ತಾಗುತ್ತೆ. ಹಣ್ಣಿಗೆ ಬಂದಾಗ ಫೋನ್ ಮಾಡ್ತೀವಿ, ಬನ್ನಿ, ಅವಾಗ ಗೊತ್ತಾಗುತ್ತೆ. ಅವಾಗ ರೇಟ್ ಫಿಕ್ಸ್ ಆಗಿರುತ್ತೆ. ಅದು ಒಂದ್ಸತಿ ರೇಟ್ ಫಿಕ್ಸ್ ಆದ್ರೆ ಅವ್ರು ಕೊನೆವರೆಗೂ ಅದು ಅವರೇ ತಗೊಂತಾರೆ. 3 ವರ್ಷದಿಂದ ಅವರೇ ತಗೊಂತಾ ಇದಾರೆ. ಈ ಸತಿನ ಅವರೇ ಬರ್ತಾರೆ. ಬೆಲೆ ಹೆಚ್ಚು ಕಡಿಮೆ ಆದ್ರೂ ಅದೇ ಬೆಲೆನೇ? ಅದೇ ಬೆಲೆ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೋ ಅದೇ ರೇಟ್ ಇರುತ್ತೆ. ಓಕೆ. ಸರ್ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ರೈತರಿಗೆ? ಏನಿಲ್ಲ ಮೇಡಮ್, ಇವಾಗ ಯಾವುದೇ ಕೆಲಸ, ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ಇಂಟ್ರೆಸ್ಟ್ ಆಗಿ ಮಾಡಿದ್ರೆ ಮಾತ್ರ ಅದು ಲಾಭದಾಯಕವಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ಎಲ್ಲ ನಷ್ಟನೇ ಆಗೋದು. ಇವಾಗ ನೀವು ಪ್ರತಿ ಸತಿ ಔಷಧಿ ಹೊಡಿಬೇಕು, ಲೇಬರ್ ತೊಗೊಂಬರ್ಬೇಕಂದ್ರೆ ಅವ್ನಿಗೆ ಒಂದು 600-700 ರೂಪಾಯಿ ಲೇಬರ್ ಕೊಡಬೇಕು. ಈ ತೋಟ ಕೊನೆ ಆಗೋಷ್ಟೊಳಗಡೆ ಅವ್ನಿಗೆ 1 ಲಕ್ಷ ರೂಪಾಯಿ ಬರೀ ಔಷಧಿ ಹೊಡೆದಿರೋದಕ್ಕೆ ಕೂಲಿನೇ ಕೊಡಬೇಕಾಗುತ್ತೆ. ಅದೆಲ್ಲ ನಾವು ಸ್ವಂತ ಮಾಡ್ಕೊಳೋದ್ರಿಂದ ಮಿಕ್ಕುತ್ತಷ್ಟೇ. ಎಷ್ಟು ಮೇಡಮ್, 370 ಗಿಡ ಇದೆ. ಎಲ್ಲ ಹೋಗಿ ನಮ್ಗೊಂದು 8-9 ಲಕ್ಷ ಅಂತೂ ಮಿಕ್ಕುತ್ತೆ ವರ್ಷಕ್ಕೆ. ಇವಾಗ ಇದ್ರ ನೋಡ್ಕೊಂಡು ಇವಾಗ 1 ಎಕರೆ ಉಣಿದೀವಿ ತಿರ್ಗಾ. ಮತ್ತೆ ಇವಾಗ ಇನ್ನೂ ಒಂದು 2.5 ಎಕರೆ ಉಣ್ತೀವಿ. ಒಂದು 5 ಎಕರೆ ಆಗುತ್ತೆ ನಮ್ದು. ಓಕೆ. ಸೊ 1 ಎಕರೆಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 2-3 ಲಕ್ಷ ಖರ್ಚು ಬರುತ್ತೆ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ? ಹೌದು ಬರುತ್ತೆ ಮೇಡಮ್. ಬರುತ್ತೆ. ಪ್ರತಿಯೊಂದು ಎಲ್ಲ ಮಾಡ್ಕೊಳ್ಬೇಕು ಅಂದ್ರೆ 2 ವರ್ಷ ಇರಬೇಕಲ್ಲ ಮೇಡಮ್. ಅದು ಸಣ್ಣ ಗಿಡ, ಔಷಧಿ ಎಲ್ಲ ಹೊಡಿತಾ ಇರಬೇಕು, ಗೊಬ್ಬರ ಹಾಕಬೇಕು. ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ರೆ ನಾವು ಫಸಲಿಗೆ ಕಾಯಿ ಬಿಡೋಕ್ಕಾಗೋದು. ಗಿಡ ಉಣಿದ್ದು ಹೆಂಗೆ ಇರುತ್ತೆ ಹಂಗೆ ಇರುತ್ತೆ ಅಂದ್ರೆ ನಮಗೆ ಫಸಲು ಬರಲ್ಲ. ಓಕೆ. ಸೊ ಅಂದ್ರೆ ಕೆಲವು ವರ್ಷಗಳು ಕಾಪಾಡ್ಕೊಂಡ್ರೆ ಒಂದು ಒಳ್ಳೆ ಲಾಭವನ್ನ ಪಡಿಬಹುದು. 10 ವರ್ಷ 15 ವರ್ಷ ಕೂಡ ಮೇಂಟೈನ್ ಮಾಡೋದು ಮೇಡಮ್. ವೈರಸ್ ಒಂದು ಬಂದಿಲ್ಲ ಅಂದ್ರೆ ಅದೆಷ್ಟು ದಿನ ಬೇಕಾದ್ರೂ ಇರುತ್ತೆ. ಹೈಟ್ ಇಷ್ಟೇ ಆಗುತ್ತೆ, ಇನ್ನು ಬೆಳೆಯುತ್ತೆ ಸರ್? ಇನ್ನ ಬೆಳೆಯುತ್ತೆ ಮೇಡಮ್. ಹಂಗೆ ದಿನ ಬೆಳ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಅದೆಲ್ಲ ಕಟ್ ಮಾಡ್ತಾರೆ, ಅವ್ರು ಬರ್ತಾರೆ ಕಟ್ಟಿಂಗ್ ಅವರು. ಅವ್ರಿಗೆ ಗೊತ್ತಿರುತ್ತಲ್ವಾ, ಅವ್ರು ಅದೇ ಕೆಲಸ ಮಾಡೋದು. ಅವ್ರು ಹೆಂಗೆ ಬಿಡ್ಬೇಕು ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಇದೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಚಿಕ್ಕ ಚಿಕ್ಕ ಕಾಯಿಗಳು. ಮೇಡಮ್ ಲಾಭದಾಯಕವಾಗಿದೆ ಮೇಡಮ್ ವ್ಯವಸಾಯ. ಆದರೆ ಇವಾಗ ಲೇಬರು ಔಷಧಿ ಅದರಿಂದನೇ ನಷ್ಟ ಆಗಿರೋದು. ಏನು ನಮ್ಮ ತಾತ ನಮ್ಮಪ್ಪ ಅವರೆಲ್ಲ ವ್ಯವಸಾಯ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿರೋದು. ಯಾರೇನು ಬಿಸ್ನೆಸ್ ಮ್ಯಾನ್ ಅಲ್ಲ.
ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಲೇಡೀಸ್ಗೆ 500 ರೂಪಾಯಿ ಕೂಲಿ ಆಗಿದೆ, ಜೆಂಟ್ಸ್ಗೆ 700 ರೂಪಾಯಿ ಕೇಳ್ತಾರೆ. ಅವ್ರು ಬೆಳಗ್ಗೆ ಬರ್ತಾರೆ 2:30ಗೆ ಹೊರಟೋಗ್ಬಿಡ್ತಾರೆ. ಅದೆಲ್ಲ ಸಮಸ್ಯೆ ಇದೆ. ಮೇನ್ ಲೇಬರೇ ಸಮಸ್ಯೆ. ಬೆಳೆ ಲಾಸು ಲಾಭ ಎಲ್ಲ ಆಗ್ತದೆ, ಆದರೆ ಲೇಬರಿಂದನೇ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಓಕೆ. ನಮ್ಮ ಹತ್ರ ಇವ್ರ ಹತ್ರ ನಮ್ಮ ಹತ್ರ ಎಲ್ಲ ಎಕ್ವಿಪ್ಮೆಂಟ್ ಇದೆ ಮೇಡಮ್. ಇವಾಗ ಇಲ್ಲೇ ಬರುತ್ತೆ ಟ್ರಾಲಿ, ಗೊಬ್ಬರ ಇಲ್ಲೇ ಹಾಕ್ತೀವಿ. ಅದೇ ಎಕ್ವಿಪ್ಮೆಂಟ್ ಇಲ್ಲ ಅಂದರೆ ಅಲ್ಲಿಂದ ಹೊತ್ಕೊಂಬಂದು ಹಾಕ್ಬೇಕಂದ್ರೆ ಲೇಬರ್ ಬೇಕು, ನಮ್ಗೆ 10-15 ಜನ ಲೇಬರ್ ಬೇಕು. ಅವಾಗ ಬರೋಲ್ಲ, ಅವಾಗ ಏನಾಗುತ್ತೆ ಇಂಟ್ರೆಸ್ಟ್ ಎಲ್ಲ ತಪ್ಪೋಗುತ್ತೆ. ಇವಾಗ ನಮ್ಮ ಹತ್ರ ಔಷಧಿ ಹೊಡೆಯೋಕ್ಕೆ ಮಿಷಿನ್ ಇದೆ. ಸ್ಟಾರ್ಟಿಂಗ್ ಮಿಷಿನ್ ಇರಲಿಲ್ಲ, ಇವಾಗ ನಾವು ಟ್ಯಾಕ್ಟ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆ ನೀರು ಹಾಟ್ಕೊಂಡು ಔಷಧಿ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಹಿಂಗೆ ಲೈನಲ್ಲಿ ಹೋಗಿ ಬರ್ತಾ ಇದ್ರೆ ಅದು ಹೊಡ್ಕೊಳುತ್ತೆ ಅಷ್ಟೇ. ಅದೆಲ್ಲ ಈಸಿ ಆಗಿದೆ, ಅದರಿಂದ ಮಾಡೋದಕ್ಕೆ ಅನುಕೂಲ ಆಗಿದೆ. ಸೊ ಪ್ರತಿಯೊಂದು ಬೆಳೆಯನ್ನು ಬೆಳಿಬೇಕಾದ್ರೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋದು ಮುಖ್ಯ ಅಂತ ಹೇಳ್ತೀರಾ? ಹೌದು ಮೇಡಮ್. ಯಾವುದೇ ಬೆಳೆ ಆದ್ರೂ ಬಂಡವಾಳನೂ ಹಾಕಬೇಕು, ಇಂಟ್ರೆಸ್ಟು ಇರಬೇಕು, ಕೆಲಸನೂ ಮಾಡಬೇಕು, ಅದು ಕೈ ಹಿಡಿಯುತ್ತೆ. ಓಕೆ. ರೇಟ್ ಎಲ್ಲ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಮೇಡಮ್. ಒಂದು ಸ್ವಲ್ಪ ಹೆಚ್ಚಾಗುತ್ತೆ, ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನಮಗೆ 100 ರೂಪಾಯಿ ಮಾರಿದ್ರು ಏನೂ ಲಾಸ್ ಆಗಲ್ಲ. ಆವತ್ತು ಒಂದು 5-6 ಲಕ್ಷ ಕಾಸು ಸಿಗುತ್ತೆ. 100 ರೂಪಾಯಿ ಕೆಳಗಡೆ ಅಂತ ಏನೂ ಬರೋಲ್ಲ. ಹೊಸತಿ 148 ರೂಪಾಯಿಗೆ ಮಾರಿದ್ದೀವಿ. ನಾವು ಮಾರಿದ್ಮೇಲೆ ನಮ್ದೆಲ್ಲ ಕಮ್ಮಿ ಆದಮೇಲೆ 250 ರೂಪಾಯಿಗೆ ಹೋಗಿತ್ತು. ಅವ್ರಿಗೆ ಕೋಟಿಗಳಾಗಿದೆ. ಅದೇ ನಮ್ಗೆ 250 ರೂಪಾಯಿ ಟನ್ನಿಗೆ ಸಿಕ್ಕಿದ್ರೆ 25 ಲಕ್ಷ ಆಗ್ತಾಯಿತ್ತು. ಹಂಗೆ ರೇಟ್ ಎಲ್ಲ ನಾವು ಡಿಸೈಡ್ ಮಾಡೋಕ್ಕಲ್ಲ, ಬೆಳೆ ಬೆಳೆಯೋದಷ್ಟೇ ನಮ್ಮ ಕೆಲಸ. ನೋಡಿ ಇವಾಗ ನೀವು ನೋಡಿದಂಗೆ ಫಸಲು ತುಂಬ ಚೆನ್ನಾಗಿ ಬಂದಿದೆ. ಅದು ಇನ್ನೊಂದು 2-2.5 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಅವತ್ತು ಏನು ರೇಟ್ ಇರುತ್ತೋ ಅದು ಡಿಸೈಡ್ ಆಗುತ್ತೆ. ಸೊ ಒಂದು ಒಳ್ಳೆ ಬೆಳೆ ಬಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಲಾಭವನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ಸೊ 1 ಎಕರೆನಲ್ಲೇ ಇಷ್ಟೊಂದು ಲಾಭ ಇದೆ ಅಂತಂದರೆ ದಾಳಿಂಬೆನಲ್ಲಿ ಇನ್ನೊಂದು 3-4 ಎಕರೆಗೆ ಹಾಕಿದ್ರೆ ಸಾಕಷ್ಟು ಲಾಭವನ್ನು ಪಡಿಬೋದು. ಬಟ್ ಏನಂದರೆ 1-2 ವರ್ಷ ತುಂಬ ಮುತುವರ್ಜಿಯಿಂದ ಮೇಂಟೈನ್ ಮಾಡಬೇಕು. ಸೊ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ ಸರ್? ಹೌದೌದು ಮೇಡಮ್. ಪ್ರತಿದಿನ ನೋಡ್ಬೇಕು ಮೇಡಮ್ ಇದನ್ನ. ದಾಳಿಂಬ್ರೆ ಪ್ರತಿದಿನ ನೋಡಿದ್ರೆ ನಾವು ವೈರಸ್ ಬಂದರೆ ಏನಕ್ಕೂ ಆಗಲ್ಲ ತೋಟ. ಒಂದು ಗಿಡಕ್ಕೆ ಬಂದರೆ ಅದು ಒಂದು 5-6 ಕಿಲೋಮೀಟರ್ ಇದ್ರೂ ಬಂದ್ಬಿಡುತ್ತೆ ಗಾಳಿಯಲ್ಲಿ. ಓಕೆ ಓಕೆ. ಹಾಂ. ಮೇನ್ ಇವಾಗ ಇಲ್ಲಿ ಪಕ್ಕದ ಕಗ್ಲಿಲಿ ಅಂತಿದೆ, ಅಲ್ಲಿ ತುಂಬ ಜನಕ್ಕೆ ವೈರಸ್ ಬಂದಿದೆ. ನಮ್ಮ ಜೊತೆಲಿ ಹಾಕಿರೋದು ಆಲ್ರೆಡಿ ಅವರೆಲ್ಲ ಕಿತ್ತಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ. ಹಾಂ. ಮೇನ್ ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ವೈರಸ್ಸೇ ಪ್ರಾಬ್ಲಮ್ಮು. ಅದು ಬಂದರೆ ಕಾಯಿ ಚೆನ್ನಾಗಿ ಬರಲ್ಲ, ಅವಾಗ ಬೆಳೆ ಬೆಳೆಯೋಕ್ಕಾಗಲ್ಲ. ಓಕೆ, ಅವಾಗ ನಷ್ಟ ಆಗುತ್ತೆ. ನೋಡಿ ನಮ್ದು ಇವಾಗ ಶೈನಿಂಗ್ ಎಲ್ಲ ಹೆಂಗಿದೆ ನೋಡಿ, ಅದು ಬಂದರೆ ಈ ಥರ ಬರಲ್ಲ, ಎಲ್ಲ ಗಜ್ಜಿ ಥರ ಬಂದ್ಬಿಡುತ್ತೆ. ಮಾರ್ಕೆಟಲ್ಲಿ ಯಾರು ತಗೊಳಲ್ಲ, 50 ರೂಪಾಯಿಗೂ ಯಾರು ತಗೊಳಲ್ಲ. ಖರ್ಚಿನ ಜಾಸ್ತಿ ಆಗ್ತದೆ ಅವಾಗ ಔಷಧಿ ದಿನ ಬಿಟ್ಟು ದಿನ ಹೊಡೆದ್ರು ಕಂಟ್ರೋಲ್ ಆಗಲ್ಲ. ಸೊ ನೋಡಿದ್ರಲ್ಲ ದಾಳಿಂಬೆ ಬೆಳೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸರ್ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನಂತಂದರೆ ರೈತರು ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಏನಂತಂದರೆ ಈ ಒಂದು ವ್ಯವಸಾಯದಲ್ಲಿ ಲಾಭ ಇಲ್ಲ, ಲಾಭ ಮಾಡೋದಕ್ಕಾಗಲ್ಲ, ಸಾಕಷ್ಟು ದುಡ್ಡು ಮಾಡೋದಕ್ಕಾಗಲ್ಲ ಅನ್ನುವಂಥ ಸಾಕಷ್ಟು ಟೀಕೆಗಳು ಬರುತ್ತೆ. ಏನಂತಂದರೆ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಏನು ಬೇಕಾದರೂ ಮಾಡ್ಬೋದು, ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ತೊಗೋಬೋದು ಆ ಕ್ಷಣಕ್ಕೆ ಅನ್ನೋದಕ್ಕೆ ರೈತರೇ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಪ್ರತಿಯೊಂದು ಬೆಳೆನಲ್ಲೂ ಕೂಡ ಸಾಕಷ್ಟು ಲಾಭ ಇರುತ್ತೆ. ಪ್ರತಿಯೊಂದು ಬೆಳೆಯ ಬಗ್ಗೆ ಕೂಡ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಪಡಿಬೋದು. ಈ ಒಂದು ದಾಳಿಂಬೆ ಬೆಳೆಯನ್ನೇ ತಗೊಳ್ಳಿ, 1 ಎಕರೆಗೆ ಇಷ್ಟೊಂದು ಲಾಭ ಇದೆ ಅಂತಂದರೆ ಇನ್ನು 3-4 ಎಕರೆಗೆ ಹಾಕಿದ್ರೆ ಸಾಕಷ್ಟು ಕ್ರೋರ್ಸಲ್ಲಿ ಮಾಡ್ಬೋದು ಅಂತ ಮಾಡಿದ್ದಾರೆ ಮೇಡಮ್. 1.5-2 ಕೋಟಿ 3 ಕೋಟಿ ಎಲ್ಲ ಮಾಡಿದ್ದಾರೆ. 5 ಎಕರೆ 6 ಎಕರೆ ಹಾಕಿರೋರೆಲ್ಲ 250 ರೂಪಾಯಿಗೆ ಮಾಡಿರೋರಿಗೆ 2.5 ಕೋಟಿ ಏನೋ ಬಂದಿದೆ. ಸೊ ಕೋಟಿಗಳಲ್ಲಿ ದುಡಿಬೋದು ಅಂತಲೇ ಹೇಳ್ಬೋದು. ಒಬ್ಬ ರೈತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೋಟಿಗಳಲ್ಲಿ ವರ್ಷದಲ್ಲಿ ದುಡಿಬೋದು ಅಂತಲೇ ಹೇಳ್ಬೋದು. ಸೊ ಈ ರೀತಿ ದುಡಿಯೋದಕ್ಕೆ ಖಂಡಿತವಾಗ್ಲೂ ಬೇರೆ ಯಾವುದೇ ಜಾಬಿಂದನೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಏನನ್ನಾದರೂ ಮಾಡಿ ಸಾಧಿಸ್ಬೋದು ಅನ್ನೋದಕ್ಕೆ ಇದು ನಿದರ್ಶನ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ದಾಳಿಂಬೆ ಬೆಳೆಯನ್ನು ಬೆಳಿಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಅನುಕೂಲ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋ ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ ದಾಳಿಂಬೆ ಬೆಳೆಯ ಬಗ್ಗೆ ಅಂತ ತಿಳ್ಕೊಂಡಿದ್ದೀನಿ. ಸೊ ದಾಳಿಂಬೆ ಬೆಳೆಯ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ಸರ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸರ್ ಯಾರಾದರೂ ಕಾಲ್ ಮಾಡಿದ್ರೆ ನೀವು ತಿಳಿಸ್ತೀರಲ್ಲ? ಹಾಂ ಸರ್, ನಿಮ್ಗೇನಾದರೂ ಡೌಟ್ ಇದೆ ಅಂತ ಅನ್ಸಿದ್ರೆ ನೀವು ಸರ್ಗೆ ಕಾಲ್ ಮಾಡಿ ಆ ಡೌಟ್ ಏನಾದರೂ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಬೋದು. ಅವ್ರ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಸೊ ಹಾಗಾದರೆ ಇವತ್ತು ನಾನು ಕೊಟ್ಟಂತಹ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಈ ದಾಳಿಂಬೆ ಬೆಳೆಯನ್ನು ನೀವು ಯಾರಾದರೂ ಬೆಳಿಬೇಕು ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಸಾಕಷ್ಟು ಸಹಕಾರಿಯಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಚಾನಲಲ್ಲಿ ಬರ್ತಾ ಇರುವಂತಹ ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಿಮ್ಗೆಲ್ಲರಿಗೂ ಕೂಡ ಸಾಕಷ್ಟು ಯೂಸ್ಫುಲ್ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನಿಮಗೆ ಮುಂದೆ ಯಾವ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೋಡೋದಕ್ಕೆ ಹೆಚ್ಚು ಆಸಕ್ತಿ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ಕೂಡ ನನಗೆ ಅನುಕೂಲ ಆಗುತ್ತೆ. ಹಾಗೆ ಯಾವ ಬೆಳೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಹಾಗೆ ಯಾವ ಒಂದು ಫಾರ್ಮಿಂಗ್ ಬಗ್ಗೆ
ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರಿಂದ ನನಗೆ ನೆಕ್ಸ್ಟ್ ವೀಡಿಯೋಸ್ಗಳು ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬೈ.